ರಾಜ್ಯ ರೈತ ಸಂಘ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ. ರೈತ ಹೋರಾಟಕ್ಕೆ, ರೈತ ಚಳುವಳಿಗೆ ಬೇಕೇ ಬೇಕು. ರೈತ ಚಳುವಳಿಗೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳುವಳಿಗೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ರೈತ ಸಂಘದ ಹೋರಾಟಕ್ಕೆ ರಾಜ್ಯದ ಜನ ಲಕ್ಷಾಂತರ ಜನ ಈ ತಾಲೂಕಲ್ಲಿ ಇನ್ನೇ ನಿಂತ್ಕೊಂಡು ಲಕ್ಷಾಂತರ ಜನ ಇರ್ತಾರೆ, ನೋಡ್ತಾ ಇರ್ತಾರೆ. ಈ ಸಿಂಪಲಾಗಿ ಸುಮ್ಮನೆ ಮನೆಗೆ ಬಿಟ್ಟು ಎಷ್ಟು ನಿಮಿಷ ದುಡ್ಡು ನಾವೆಲ್ಲ ಬಂದಿದ್ದಕ್ಕೆ ಎಷ್ಟು ಅನುಭವ ಇದೆ. ಇದೇ ಒಂದು ಚೂರು ಚೆಲುವಿ ನಾನು ಹೇಳ್ದಂಗೆ ಕ್ಲೀನಾಗಿ ಮಾಡಿಬಿಟ್ಟಿದ್ರೆ ಇನ್ನೂ ಅದ್ಭುತ. ನಿಮ್ಮ ಸಾಲು ಅವ್ರ ಮತ್ತೆ ಕೇಳ್ತೀವಿ, ಇವ್ರು ಮತ್ತೆ ಕೇಳ್ತೀವಿ. ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೋದು ಗಟ್ಟಿಯಾಗಿರ್ಬೇಕು. ಅದು ಮಳೆ ಬರಲಿ ಚಳಿ ಬರಲಿ, ನಾನು ರೈತರಿಗೆ ಅಂತಪ್ಪ ಮಳೆ ಚಳಿ. ಈಗ ಯಾವನ ವಿದ್ಯೆ ಮಾಡೋಕ್ಕೆ ಬರ್ತಾನೆ, ನೀವು ಅನ್ಕೋ ನಿಮ್ಮ ಜಮೀನು ನೀವು ಮಳೆ ಜಮೀನಿಗೆ ಕೈಕೊಂಡಿರ್ತೀವಿ. ಅವಾಗ ನಿಮಗೆ ಶಕ್ತಿ ಬಂದಿದೆ. ಈಗ ಸಡ್ಕೇರಿ ಹೆಣ್ಮಕ್ಳೆಲ್ಲ ಇದ್ದಾರೆ. ಸಡ್ಕೇರಿಯಲ್ಲಿ ಇತಿಹಾಸ ದಾಖಲೆ ಯಾರು ಮಾಡೋದಂಥ ದಾಖಲೆನ ಇವತ್ತು ಅವ್ರ ಹೆಣ್ಮಕ್ಳು 1000 ಜನ ಬರ್ತಾರೆ. ಬಂದಿದ್ದ ಅವರ ಸ್ವಂತ ವಾಲಂಟಿಯರ್ ಬರ್ತಾರೆ. ಯಾರು ಎದುರಿಸೋಕ್ಕಾದಂಥ ಕೆಲಸನ ಈ ರೈತ ಸಂಘ ಎದುರಿಸ್ತಾರೆ. ರೈತ ಸಂಘ ಓಡಿಸ್ತು. ಇವತ್ತು ಅವರಲ್ಲೇ ರೈತ ಸಂಘದಿಂದ 25 ಗಂಟೆ ಕೊಡ್ತಾರೆ. ಯಾಕೆ ರೈತ ಸಂಘ ಹೆಸರು ಮಾಡೋದೇನು ಅಂತ ದೇವನಲ್ಲಿ ಹೇಳ್ಕೊಟ್ಟೆ. ಆ ಶಕ್ತಿ ನಿಮಗೂ ಬರ್ಬೇಕು. ಅದರಿಂದ ಈಗ ತಾವು ಘೋಷಣೆ ಮಾಡಬೇಕು ಬೇಡ. ಈಗ ನೀವು ಸಭೆ ತೀರ್ಮಾನ ತಗೋಲ್ಲ ಇಲ್ಲೇ ರೈತ ಸಂಘದ ಜ್ವರ ಬರ್ಬೇಕು. ರೈತ ಸಂಘದ ತತ್ವ ಸಿದ್ಧಾಂತಗಳಿಗೆ ಕಟ್ಟಿಬದ್ಧರಾಗಿ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೆ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗದೆ, ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡದೆ, ಯಾವುದೇ ಸರ್ಕಾರಿ ಅಧಿಕಾರಿಗಳು ಇತರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ, ರಾಜಕೀಯ ಪಕ್ಷಗಳ ರಾಜಕಾರಣಿಗಳಿಂದ, ಇತರರಿಂದ ರೈತರಿಗೆ, ರೈತ ವರ್ಗಕ್ಕೆ, ಮಹಿಳೆಯರಿಗೆ, ದಲಿತರಿಗೆ ಅನ್ಯಾಯ ಹಾಗೂ ಶೋಷಣೆಯಾಗುತ್ತಿದ್ದರೆ ಅವರ ಪರ ವೈಯಕ್ತಿಕವಾಗಿ ಬಂದು ಸ್ವಯಂ ಪ್ರೇರಿತರಾಗಿ ಹೋರಾಟ ಚಳುವಳಿಗಳು ಹಾಗೂ ಪ್ರತಿಭಟನೆ ಮಾಡುತ್ತೇವೆ. ಭ್ರಷ್ಟಾಚಾರ
ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೇವೆ. ನಾವು ಯಾವುದೇ ಭ್ರಷ್ಟಾಚಾರ ಅಹಿತಕರ ಘಟನೆಗಳು ಸಂವಿಧಾನ ವಿರೋಧಿ ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗುವುದಿಲ್ಲ. ರೈತರು ಮಹಿಳೆಯರು ಶೋಷಿತ ವರ್ಗದವರ ನ್ಯಾಯಸಮ್ಮತವಾದ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ನಮ್ಮಗಳ ಆತ್ಮಸಾಕ್ಷಿಯಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೆ ನಾವು ವಾಸ ಮಾಡುವ ಈ ಭೂಮಿಯ ಮೇಲೆ ನಾವು ಜೀವನ ಮಾಡುವ ಒಕ್ಕಲುತನ ಹಾಗೂ ವೃತ್ತಿಯ ಮೇಲೆ ಪ್ರಾಮಾಣಿಕವಾಗಿ ಮನಪೂರ್ವಕ ಹಾಗೂ ನಮ್ಮಗಳ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಈಗ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಿರಿದು ಮೆರೆಯುವುದಕ್ಕೆ ಶಕ್ತಿಯನ್ನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕದ ಮಣ್ಣ ತಪ್ಪ ನೋಡದೆ ಒಪ್ಪಿಕೊಳ್ಳೆಯ ಕಾಮ ಭೀಮ ಜೀವಧನದ ಒಡೆಯ ನೀನು. ಈ ವಚನವನ್ನು ಬರೆದಂತ ಒಕ್ಕಲಿಗ ಮುದ್ದಣ್ಣ, ಆತನ ಮಗ ಶಿವಯೋಗಿ ಸಿದ್ದರಾಮರನ್ನ ಹೃದಯದಲ್ಲಿ ಧ್ಯಾನಿಸಿ ಇವತ್ತು ಕುಣಗಲ್ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನಾಯಕರಾದಂಥ ಅಧ್ಯಕ್ಷರಾದಂಥ ಅರಳಾಪುರ ಮಂಜೇಗೌಡರ ನೇತೃತ್ವದ ಈ ಒಂದು ಸಂಘಕ್ಕೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಈ ವೇದಿಕೆಯಲ್ಲಿ ಅಧ್ಯಕ್ಷರಾದ ಅರಳಾಪುರ ಮಂಜೇಗೌಡರಿದ್ದಾರೆ. ಹಾಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗರತ್ನ ಅವರಿದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂಥ ಡಿ.ಕೆ. ವಿನೋದ್ ಗೌಡರಿದ್ದಾರೆ. ಕಾರ್ಯದರ್ಶಿಗಳಾದಂಥ ಮಂಜುನಾಥ್ನವರು, ರಾಜ್ಯ ಕಾರ್ಯದರ್ಶಿಗಳಾದಂಥ ವಿವಿಧ ಜಿಲ್ಲೆಗಳ ಅಧ್ಯಕ್ಷರಿದ್ದೀರಿ. ಚಿಕ್ಕಬಳ್ಳಾಪುರದಿಂದ ಪ್ರಕಾಶ್ ಬಂದಿದ್ದಾರೆ. ಮೈಸೂರಿನಿಂದ ಶಕೂರ್ ಅವರಿದ್ದಾರೆ. ಎಲ್ಲ ನಾಯಕರು ಇದ್ದೀರಿ. ಕೃಷ್ಣೇಗೌಡರು ಇದ್ದಾರೆ. ಶೆಟ್ಟಿಗೆರೆ ಎಲ್ಲ ಮಹಿಳಾ ಹೋರಾಟಗಾರ್ತಿಯರ ವಿಜಯಾಗಿ ಶೆಟ್ಟಿಗೆರೆಯ ಅಧ್ಯಕ್ಷ ರವಿ, ಮಹಿಳಾ ಅಧ್ಯಕ್ಷರಾದ ರಾಜೇಶ್ವರಿ ಎಲ್ಲ ಮುಖಂಡರಿದ್ದೀರಿ. ಜೊತೆಯಲ್ಲಿ ತಾಲೂಕಿನ ಎಲ್ಲ ಮುಖಂಡರು, ಹೆಸರು ವಿಜಯಗೌಡ, ನಮ್ಮ ರಂಗಸ್ವಾಮಿ ರಾಯಗೊಂದಳ್ಳಿ ರಂಗಸ್ವಾಮಿ ಅವರು, ನಮ್ಮ ಮುನಿಯಪ್ಪ ಅವರು, ನೀವೆಲ್ಲರೂ ಸಹ ಸೇರಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧಿಕೃತ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ. ನೀವೆಲ್ಲ ತಿಳ್ಕೊಳ್ಬೇಕು, ರೈತ ಸಂಘ ಹುಟ್ಟಿದ್ದು ರಾಜಕಾರಣ ವ್ಯವಸ್ಥೆ ಅವಾಗ 80ರ ದಶಕದಲ್ಲಿ ಒಂದು 80% ರಾಜಕೀಯ ವಕೀಲರು ಪ್ರಾಮಾಣಿಕವಾಗಿದ್ದರು. ಆಗ ಅಧಿಕಾರಿ ವರ್ಗ ಜನಪ್ರಿಯವಾಗಿತ್ತು. ಅಧಿಕಾರಿ ವರ್ಗಗಳ ಪೀಡನೆಯನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರನೇ ರೈತ ಸಂಘ ಹುಟ್ಟಿದ್ದು. ಒಂದು 80% ರಾಜಕೀಯ ವ್ಯವಸ್ಥೆ ಶುದ್ಧವಾಗಿದೆ ಅಲ್ವಾ? ಅಂತ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹಾಕಿದ ಬೋರ್ಡು, ಭ್ರಷ್ಟ ಅಧಿಕಾರಿಗೆ ಈ ಊರಿಗೆ ಪ್ರವೇಶ ಇಲ್ಲ ಅಂತ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಭ್ರಷ್ಟ ಅಧಿಕಾರಿಗಲ್ಲ, ಭ್ರಷ್ಟ ವ್ಯವಸ್ಥೆನೇ ಆಗ್ಬಿಟ್ಟಿದೆ. ಒಬ್ಬ ಅಧಿಕಾರಿ ಕೆಟ್ಟಿಲ್ಲ, ಇಡೀ ವ್ಯವಸ್ಥೆನೇ ಕೆಟ್ಟಿದೆ. ಜೊತೆಯಲ್ಲಿ ಏನು 80% ಪ್ರಾಮಾಣಿಕವಾದಂಥ ರಾಜಕಾರಣ ಇವತ್ತು 100ಕ್ಕೆ 100% ಏನಾಗಿದೆ, ಭ್ರಷ್ಟಾಚಾರದಿಂದ ಕೂಡಿಬಿಟ್ಟು. ಹಾಗಾಗಿ ಇವತ್ತಿನ ರೈತ ಸಂಘಕ್ಕೆ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಒಂದು ಕಡೆ ಅಧಿಕಾರಿ ವರ್ಗ, ಇನ್ನೊಂದು ನಮ್ಮನ್ನು ಆಳುವಂತ ಹಾಗಾಗ್ತದೇನೆ ನಾವು ನೋಡ್ತಾ ಇದ್ದೀವಿ. ಇವತ್ತು ನೀವು ನೋಡಿದ್ದೀರಿ, ಇವಾಗೆಲ್ಲ ನಾನು ಅದೇ ಹೇಳಿದೆ ವಿಜಯ್ಗೆ, ನೋಡಪ್ಪ ತಾಲೂಕಲ್ಲಿ ಆಗಲೇ ಒಂದು ರೈತ ಸಂಘಟನೆ ಪ್ರಬಲವಾಗಿ ಬೆಳೆದು ಈಗ ಒಂದಷ್ಟು ಮಂಕಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ, ಇಲ್ಲಿ ತಾಲೂಕಲ್ಲಿ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಯಾಕಂದ್ರೆ ಆಗ್ಲೇ 8 ವರ್ಷದಿಂದ ಇಲ್ಲಿ ರೈತ ಸಂಘಟನೆ ಸಕ್ರಿಯವಾಗಿರ್ಲಿಲ್ಲ ತಾಲೂಕಲ್ಲಿ. ಆದ್ರೆ ಈಗ ಒಂದು ಸಂಘಟನೆ ಸಕ್ರಿಯವಾಗಿ ಒಂದು ಹಂತದ ಕೆಲಸವನ್ನ ಮಾಡಿದೆ ಅಲ್ವಾ, ಗುರುತಿಸ್ಕೊಂಡಿದ್ದೀವಿ. ಮತ್ತೆ ಈ ಮಧ್ಯದಲ್ಲಿ ನೀವು ಬಂದಿದ್ದೀರಾ, ನಿಮ್ದೇನಪ್ಪ ಕೇಳ್ತಾರೆ, ನಿಮ್ದೇ ಸ್ಪೆಷಲ್ ಅಂತಾರೆ. ಏನ್ ಮಾಡ್ತೀರಾ ಸಂಘಟನೆ ಅಂದ್ರೆ? ಹಾಗಾಗಿ ನೀವು ನಿಮ್ಮ
ಒಂದು ವ್ಯಕ್ತಿಗತ ಘನತೆಯನ್ನ, ವ್ಯಕ್ತಿಗತ ಶಕ್ತಿಯನ್ನ, ವಿಶ್ವಾಸವನ್ನ ಜನರ ಜೊತೆ ಇಟ್ಕೊಂಡು ಕಟ್ಟಬೇಕಾಗುತ್ತೆ ಸಂಘಟನೆ ಅಲ್ವಾ. ಅವರಿಗೆ ಒಂದು ಭರವಸೆಯಿಂದ ಮೂಡಿಸೋ ನಿಟ್ಟಲ್ಲಿ ಇರಪ್ಪ ನಾನು ಈ ಸಂಘಟನೆ ಜೊತೆ ಕೈ ಜೋಡಿಸಿದ್ರೆ ಕನಿಷ್ಠ ನನ್ನ ಸಮಸ್ಯೆಗಳಿಗೆ ಇವರು ಯಾವಾಗ ಸ್ಪಂದಿಸ್ತಾರೆ, ಪರಿಹಾರ ಸಿಗುತ್ತೆ ಅನ್ನೋ ನಿಟ್ಟಲ್ಲಿ ಅವ್ರಿಗೆ ಭರವಸೆಯಿಂದ ಮುಟ್ಟಿಸಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ಆ ಶಕ್ತಿಯನ್ನ ಜಗದ್ಗುರು ಸಿದ್ದರಾಮೇಶ್ವರ ನಿಮ್ಮೆಲ್ಲರಿಗೂ ಕರುಣಿಸ್ತಿ. ನೋಡಿ, ಎಲ್ಲಾ ಪದಾಧಿಕಾರಿಗಳು ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಾಧ್ಯಕ್ಷರ ಕಾರ್ಯಕೊಟ್ಟದಕ್ಕೆ ಪದಾಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಯಾವತ್ತೂ ಅಷ್ಟೇ ನೀವು ಹೋರಾಟ ಬೇರೆ, ಸಭೆ ಬೇರೆ. ನೀವು ಸಭೆ ನಡೆಸಿದಾಗ ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು, ಹೋರಾಟ ನಡೆಸಿದಾಗ ಸಣ್ಣ ಪುಟ್ಟ ಏನಾದ್ರು ಆಗ್ತಾ ಇರುತ್ತೆ ಬೇರೆ ಪ್ರಶ್ನೆ ಅಲ್ವಾ. ಸಭೆಗೆ ನೀವು ಯಾರನ್ನ ಸೇರಿಸ್ಬೇಕು, ಮತ್ತೆ ಹೋರಾಟಗಳು ಸಾಮೂಹಿಕವಾಗಿರ್ಬೇಕು. ಹೋರಾಟದಲ್ಲಿ ಯಾರೋ ಒಬ್ಬ ಇವತ್ತು ಮಾತ್ರ ನಾನು ಬರ್ತೇನೆ ರೈತರಿಗೆ ಅಂದ್ರೆ ಆಯ್ ಬಾಬಾ ನೀನು ಬರೋದ್ರಂತೆ ಇನ್ನೂ 4 ಜನ ಕರ್ಕೊಂಡ ಶಕ್ತಿ ಆಗಲಿ ಅನ್ನೋ ಉದಾರತೆಯನ್ನು ತೋರಿಸ್ಬೇಕು. ಹಾಗಾಗಿ ನೀವೆಲ್ಲರೂ ಸಹ ಸಕ್ರಿಯವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ತಂಡವನ್ನ ಕಟ್ಟಿ ಈಗಾಗಲೇ ಬೇರೆ ಬೇರೆ ಬಣಗಳು ಇದ್ದಾವೆ, ಮಂದೇಗೌಡರು ಹೇಳಿದಾಗ ಆ ಬಣಗಳನ್ನೆಲ್ಲೂ ನೀವೆಲ್ಲಿರ್ಬೇಕು ಸದೃಢವಾಗಿ ಒಳ್ಳೆ ಮೇಲ್ಪಂಕ್ತಿಯಲ್ಲಿರುವಂತ ಶಕ್ತಿ ನಿಮ್ಮಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಾಗಿರ್ತೇನೆ. ರಾಜ್ಯ ರೈತ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಿಮ್ಮಲ್ಲಿ ಒಂದು ನೈತಿಕತೆಯನ್ನು ಉಳಿಸಿಕೊಳ್ಳುವಂತ ಶಕ್ತಿಯನ್ನ ಭಗವಂತ ಕರುಣಿಸ್ತೀನಿ ಹಾರೈಸ್ತೇನೆ. ಎಲ್ಲರಿಗೂ ಶುಭವಾಗಿ. ಪದಾಧಿಕಾರಿಗಳಾಗಿದ್ದೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ರೈತರನ್ನ ಸಂಪರ್ಕ ಮಾಡಿ. ಅವರು ನಿಮ್ಮನ್ನು ಹುಡ್ಕೊಂಡ್ ಬರೋದು ಬೇರೆ, ನೀವು ಹುಡ್ಕೊಂಡು ಹೋಗಿ ಅವ್ರಿಗೆ ಹೇಳಬೇಕಾಗಿತ್ತು. ನೀವು ಇವತ್ತು ರಾಜಕೀಯ ವ್ಯವಸ್ಥೆಯನ್ನು ಹೊರತುಪಡಿಸಿ ಸಂಘಟನೆ ಕಟ್ಟಕ್ಕಾಗಲ್ಲ. ಕನಿಷ್ಠ ನೋಡಪ್ಪ, ನೀನು ಸಮಸ್ಯೆಗಳಿದ್ದಾಗ ಆದ್ರೂ ಪ್ರಾಮಾಣಿಕವಾಗಿ ಸ್ಪಂದಿಸು. ನೀನು ಎಲೆಕ್ಷನ್ ಬಂದಾಗ ಏನಾದ್ರು ಮಾಡ್ಕೊ, ಆದ್ರೆ ಸಮಸ್ಯೆಗಳಿದ್ದಾಗ ನೀನು ನಿನ್ನ ನಾಯಕನನ್ನು ವಿರೋಧ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಸಮಸ್ಯೆಯ ಪರವಾಗಿ ನಿಂತು ಹೋರಾಟವನ್ನು ಮಾಡುವಂತ ಮನಸ್ಥಿತಿಯನ್ನ ಮೂಡಿಸೋ ನಿಟ್ಟಿನಲ್ಲಿ ಅವರನ್ನೆಲ್ಲ ತಯಾರು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿದೆ ಅಲ್ವಾ. ಇಲ್ಲಾಂದ್ರೆ ನೀವು ಬರಲ್ಲ. ನೀವೆಲ್ಲ ಇವಾಗ ಶಾಲೆ ಹಾಕೊಂಡಿರೋ ಬಹಳಷ್ಟು ಜನ ನೀವೆಲ್ಲ ಒಂದೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದೆ ನಾನು ತಾಲೂಕಲ್ಲಿ ನೋಡೋ ಹಾಗೆ ಅಲ್ವೇನಪ್ಪ. ಆದ್ರೆ ಇವತ್ತು ನೀವು ಹಸಿರು ಶಾಲೆ ಹಾಕಿದ್ದೀರಾ ಅಂದ ಮೇಲೆ ನಿಮ್ಮ ಮೊದಲ ಆದ್ಯತೆ ಯಾವುದಕ್ಕೆ? ಹಸಿರು ಶಾಲೆಗೆ. ನೀವು ಯಾವ್ದು ಕಾಂಗ್ರೆಸ್ ಶಾಲೆ ಹಾಕೊಂಡಿಲ್ಲ, ಬಿಜೆಪಿ ಶಾಲೆ ಹಾಕೊಂಡಿಲ್ಲ, ದಳ ಶಾಲೆ ಹಾಕೊಂಡಿಲ್ಲ, ರೈತ ಸಂಘದ ಶಾಲೆ ಹಾಕೊಂಡಿದ್ದೀರಿ. ನಿಮ್ಮ ಮೊದಲ ಆದ್ಯತೆ ಏನಿರ್ಬೇಕು? ರೈತ ಸಂಘಟನೆ ಇರಬೇಕು. ಅದಕ್ಕೆ ಬದ್ಧರಾಗಿರಿ, ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸವನ್ನು ಮಾಡಿ. ಖಂಡಿತ ನಮ್ಮ ಹರಳಪುರ ಮಂಜೇಗೌಡರು, ನಾಗರತ್ನವರು, ವಿನೋದ್ ಗೌಡರು ನೀವು ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಸಮಯದಲ್ಲಿ ಕರೀರಿ ಸ್ಪಂದಿಸ್ತಾರೆ.